ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಹಲಸಿನ ಎಲೆಯನ್ನು ಉಪಯೋಗಿಸಿ ಕೊಟ್ಟೆ ಕಡುಬನ್ನು ಮಾಡ್ತಾ ಇದ್ದೇನೆ. ಇದೊಂದು ಟ್ರೆಡಿಷ್ನಲ್ ರೆಸಿಪಿ. ಇದನ್ನು ಹಬ್ಬಕ್ಕೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಲಸಿನ ಎಲೆಯನ್ನು ಒರೆಸಿ ಎಲ್ಲ ಇಟ್ಕೊಂಡಿದ್ದೇನೆ. ಎಲೆ ಸ್ವಲ್ಪ ಚಿಕ್ಕದಿದು, ದೊಡ್ಡ ಎಲೆ ಸಿಕ್ಕಿಲ್ಲ ನನಗೆ. ದೊಡ್ಡ ದೊಡ್ಡ ಎಲೆ ಇದ್ದರೆ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ. ನೋಡಿ, ಒಂದೇ ರೀತಿಯ 4 ಎಲೆಗಳನ್ನು ಈ ರೀತಿಯಾಗಿ ಇಟ್ಟು ಮಧ್ಯದಲ್ಲಿ ಹಸಿ ಮಡಲಿನ ಕಡ್ಡಿಯನ್ನು ಈ ರೀತಿಯಾಗಿ ಚುಚ್ಚಿಕೊಳ್ಳಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೊಟ್ಟೆಯನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಇದೇ ರೀತಿ ಮಾಡೋದು. ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಕಡ್ಡಿಯನ್ನು ಚುಚ್ಚಿ, ಹಿಟ್ಟು ಹಾಕಿದ ಮೇಲೆ ಹೊರಗಡೆ ಬರಬಾರ್ದು. ಹಾಗಾಗಿ ಕರೆಕ್ಟಾಗಿ ಕೊಟ್ಟೆಯನ್ನು ಮಾಡ್ಕೋಬೇಕು. ಮೊದಲೆಲ್ಲ ಯಾವಾಗಲೂ ಇದನ್ನು ಮಾಡ್ತಾಯಿದ್ರು. ಇವಾಗ ಇದನ್ನು ಹಬ್ಬಕ್ಕೆಲ್ಲ ಮಾತ್ರ ಮಾಡ್ತಾರೆ. ಹಾಗೆ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಮಾಡ್ಕೊಂಡಾಗಿದೆ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡಿಕೊಳ್ಳಿ. ಕೊಟ್ಟೆ ಎಲ್ಲ ಇವಾಗ ರೆಡಿ ಆಗಿದೆ. ಇಡ್ಲಿ ಮಾಡುವ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಈ ರೀತಿಯಾಗಿ ಕೊಟ್ಟೆಯನ್ನು ಜೋಡಿಸ್ಕೊಂಡಿದ್ದೇನೆ. ನಾನಿಲ್ಲಿ ಉದ್ದನ್ನು 4 ಗಂಟೆ ನೆನೆ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಟೈಮ್ ಕೂಡ ನೆನೆ ಹಾಕ್ಕೊಳ್ಬೋದು. ನಾನು ಈ ಥರ ಲೋಟದಲ್ಲಿ 1.5 ಲೋಟ ಉದ್ದನ್ನು ತಗೊಂಡಿದ್ದೇನೆ. ಹಾಗೆ 1.5 ಸೇರು ಅಕ್ಕಿನ ನೆನೆಸ್ಕೊಂಡಿದ್ದೇನೆ. ನಾನು ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿನ ತಗೊಂಡಿದ್ದೇನೆ. ರವೆ ಹಾಕಿ ಕೂಡ ಕಡುಬನ್ನು ಮಾಡ್ತಾರೆ. ನಾನು ಹಿಟ್ಟನ್ನು ರುಬ್ಬಿ ಮಾಡ್ತಾ ಇದ್ದೇನೆ. ಇನ್ನು ಅಕ್ಕಿನ ಮತ್ತೆ ಉದ್ದನ ಸಪ್ರೇಟ್ ಕಡಿದುಕೊಳ್ಬೇಕು. ನೋಡಿ, ಇವಾಗ ಉದ್ದನ ಒಂದು ಪಾತ್ರೆಗೆ ಕಡೆದು ಹಾಕ್ಕೊಂಡಿದ್ದೇನೆ. ಹಾಗೆ ಅಕ್ಕಿನ ಕೂಡ ಕಡೆದು ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟನ್ನು ತುಂಬ ತೆಳು ಮಾಡ್ಕೋಬೇಡಿ, ಇಷ್ಟು ತೆಳು ಇದ್ದರೆ ಸಾಕು. ಇನ್ನು ಇದನ್ನು 7 ರಿಂದ 8 ಗಂಟೆ ಹುಳಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಒಂದೊಂದೇ ಕೊಟ್ಟೆಗೆ ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೀವು ಹಿಟ್ಟನ್ನು ಹಾಕಿ ಆಮೇಲೆ ಬೇಕಾದರೆ ಇಡ್ಲಿ ಅಟ್ಟಕ್ಕೆ ಇಡ್ಬೋದು. ನಾನು ಇದರಲ್ಲೇ ಕೊಟ್ಟೆನ ಇಟ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಕೊಟ್ಟೆಗೆ ಹಿಟ್ಟನ್ನು ಹಾಕ್ಕೊಂಡಾಗಿದೆ. ಇನ್ನು ಇದನ್ನು ಅರ್ಧ ಗಂಟೆ ಬೇಯಿಸ್ತಾ ಇದ್ದೇನೆ. ನೋಡಿ, ಇದು ಬೆಂದಿದೆ. ಇನ್ನು ಇದನ್ನು ಓಪನ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ, ಹಿಟ್ಟು ಸ್ವಲ್ಪನೂ ಹೊರಗೆ ಬಂದಿಲ್ಲ. ಈಸಿ ರೆಸಿಪಿ ಇದು. ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಾನು ಇದನ್ನು ವೆಜ್ ಜೊತೆ ತಿಂತಾ ಇದ್ದೇನೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.